ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದುವರ್. ನಿನ್ನೆ ದಿನ ಒಂದು ವಿಡಿಯೋ ಮಾಡಾಕಿದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ. ಹಾಗೆ ಅದ್ರ ಜೊತೆ ಕೆಲವರು ವೈಯಕ್ತಿಕವಾಗಿ ಮೆಸೇಜ್ ಕೂಡ ಮಾಡ್ತಾ ಇದ್ರು. ಏನಂದ್ರೆ, ಸರ್ ನಮ್ಗೆ ಅದ್ರ ಜೊತೆ ಪ್ರೈಸ್ ಸಂಬಂಧಪಟ್ಟಂಗೆ, ಪ್ರೈಸ್ ಒಂದು ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ, ಮತ್ತೆ GPSTR, ಆಮೇಲೆ HSTR, ಆಮೇಲೆ PSTR, ಇವುಗಳಿಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನ ಕೊಡ್ರಿ ಅಂತ ಮೆಸೇಜ್ ಕೂಡ ಹಾಕಿದ್ರು. ಹಾಗೆ ಅದ್ರ ಜೊತೆ ಕೆಲವರು ಕಮೆಂಟ್ ಕೂಡ ಮಾಡಿದ್ರು. ಹಾಗಾಗಿ ಇಲ್ಲಿ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಇವತ್ತು ಹಂಚ್ಕೊತಾ ಇದ್ದೀನಿ. ಏನು ಕ್ರೈಸ್ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತ ಮಾಹಿತಿ ಏನು, ಮತ್ತೆ ಎಷ್ಟು ಪೋಸ್ಟ್ಗಳು ಖಾಲಿ ಆಗ್ಬಹುದು, ಆಮೇಲೆ GPSTR ಒಂದು ಸುದ್ದಿ ಏನಿದೆ, HSTR ಸುದ್ದಿ ಏನಿದೆ, ಮತ್ತೆ TET ಕತೆ ಏನಾಗಿದೆ, ಇವಾಗ TET ಆಗತ್ತಾ ಇಲ್ಲ ಏಪ್ರಿಲ್ ಅಲ್ಲಿ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚಿನ ಒಂದು ಮಾಹಿತಿಗಳ ಸುದ್ದಿಗಳಲ್ಲಿ ನೋಡ್ತಾ ಇದ್ದಾಗ ನಾವು GPSTR ಮತ್ತು ಹೆಚ್ಚಾಗಿ GPSTR ಮತ್ತು PSTR ನೇಮಕಾತಿ ಆಗತ್ತಂತ ಕೇಳಲ್ಪಡ್ತಾ ಇದ್ದೀವಿ. ಹಾಗೆ ಅದ್ರ ಜೊತೆ TET ಸಂಬಂಧಿಸಿದಂತ ಕೆಲವರು ಮಾಹಿತಿಗಳನ್ನ ಕೇಳ್ತಾ ಇದ್ರು. ಇನ್ನು ಕ್ರೈಸ್ ಯಾವಾಗ ನೋಟಿಫಿಕೇಶನ್ ಆಗತ್ತೆ, ಮತ್ತ ಏನ್ ಸಬ್ಜೆಕ್ಟ್ ಐತಿ, ಏನ್ ಕ್ವಾಲಿಫಿಕೇಶನ್ ಇರಬೇಕು, ಮತ್ತೆ ಕಡ್ಡಾಯವಾಗಿ ಇಂಗ್ಲಿಷ್ ಮೀಡಿಯಂ ಇರಬೇಕಾ ಅಥವಾ ಅದಕ್ಕ TET ಕಡ್ಡಾಯ ಇದೆಯಾ ಇಲ್ಲ ಅಂತ ಕೇಳ್ತಾ ಇದ್ರು. ಮತ್ತೆ HSTR ಗೆ TET ಬೇಕಾ ಬೇಡವಾ ಅಂತ ಒಬ್ರು ಕೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ನಾನು ಕೊಡಕ್ ಬಯಸ್ತೀನಿ. ಯಾಕಂದ್ರೆ ಸಂಪೂರ್ಣ ಒಂದು ಮಾಹಿತಿ ಇದ್ದಾಗ ಮಾತ್ರ ನಾವು ಒಂದು ಎಕ್ಸಾಮ್ ತಯಾರಿ ಮಾಡಕ ಹೆಲ್ಪ್ ಆಗತ್ತ. ಯಾಕಂದ್ರೆ ನಮ್ಗೆ ಒಬ್ಬರು TET ಆಗಿರುತ್ತೆ, ಒಬ್ರು TET ಆಗಿರಂಗಿಲ್ಲ. ಹಾಗಾಗಿ ಅಲ್ಲಿ TET ಗೊಂದಲದಲ್ಲಿರ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರರಿಗೆ ಒಂದು ಕೆಲವು ಮಾಹಿತಿಗಳನ್ನು ಇಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಹಾಗೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂಬರುವ ಒಂದು ಎಲ್ಲ ನೋಟಿಫಿಕೇಶನ್ ಸಂಬಂಧಪಟ್ಟಂಗ ನಿಮ್ಗೆಲ್ಲ ಸಂಪೂರ್ಣ ಒಂದು ಮಾಹಿತಿಗಳನ್ನು ಕೂಡ ಕೊಡ್ತೀನಿ. ಹಂಗೆ ಕ್ಲೆವರಾ ಇಂಡಿಯಾನ ಬೆಂಬಲಿಸಿ. ಬನ್ನಿ ಇವತ್ತಿನ ಒಂದು ಸುದ್ದಿ ಸಮಾಚಾರ ಈ ಬಾತ್ಮೀದಾರಿಂದ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ಏನಂತ ನೋಡೋಣ. ಹೌದಾ? ಏನಪ್ಪಾ, ಮೊದಲಿಗೆ ನಾವು ಇಲ್ಲಿ ನೋಡೋಣ. ಕ್ರೈಸ್ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ ನೋಡಿ. ಕ್ರೈಸ್ ಸಂಬಂಧಪಟ್ಟಂತ ಕೆಲವು ವಿಚಾರಗಳು ಮಾತಾಡ್ತೀನಿ. ಏನ್ ಕೇಳ್ತಾರಂದ್ರೆ ಅವರು ಕ್ವಾಲಿಫಿಕೇಶನ್ ಏನು ಅಂತ ಕೇಳ್ತಾ ಇದ್ರು. ನಾನು ಕ್ವಾಲಿಫಿಕೇಶನ್ ಏನಂತ ಕೇಳ್ತಾ ಇದ್ರು. ಮತ್ತೆ ಏನು TET ಕಡ್ಡಾಯನ ಇಲ್ವಾ ಅಂತ ಕೇಳ್ತಾ ಇದ್ರು. ಇಲ್ಲಿ TET ಕಡ್ಡಾಯವೇ ಅಂತ ಕೇಳ್ತಾ ಇದ್ರು. ಕಡ್ಡಾಯವೇ ಅಂತ ಕೇಳ್ತಿದ್ರು. ಮತ್ತೆ ಯಾವಾಗ ನೋಟಿಫಿಕೇಶನ್ ಆಗ್ತೀರಿ ಅಂತ ಕೇಳ್ತಾ ಇದ್ರು. ಮತ್ತೆ ಕ್ರೈಸ್ ಸಂಬಂಧಪಟ್ಟಂಗೆ ಎಷ್ಟು ಪೋಸ್ಟ್ಗಳಿದಾವೆ ಇಲ್ಲಿ, ಎಷ್ಟು ಏನು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನನ್ನ ಕೇಳ್ತಾ ಇದ್ರು. ಎಷ್ಟು ಹುದ್ದೆಗಳು ಅಂತ ಕೇಳ್ತಾ ಇದ್ರು. ಹಾಗಾದ್ರೆ ನಾವು ಕನ್ನಡ ಮಾಧ್ಯಮದವರು ಇದಕ್ಕೆ ಅಪ್ಲೈ ಮಾಡಬಹುದಾ, ಏನು ಕನ್ನಡ ಮಾಧ್ಯಮದವರು ಅಪ್ಲೈ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಸ್ನೇಹಿತರೆ, ಕ್ರೈಸ್ ಬಗ್ಗೆ ನಿಮಗೆ ಕೆಲವು ವಿಚಾರಗಳಿಲ್ಲಿ ನಾನು ಹೇಳೋದಂದ್ರೆ, ಇಲ್ಲಿ ಕ್ವಾಲಿಫಿಕೇಶನ್ ಬಂದು ಮಾಸ್ಟರ್ ಡಿಗ್ರಿ ಇರಲೇಬೇಕು. ಮತ್ತೆ ಕಡ್ಡಾಯವಾಗಿ ನೀವೆಲ್ಲರೂ ಕೂಡ ಏನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮುಗಿಸಿರ್ಬೇಕು, ಪ್ಲಸ್ BEd ಇರಬೇಕು. ಇವು ಮಾನದಂಡಗಳಿರ್ತಕ್ಕಂಥ ವಿಚಾರ ನೋಡಿದಿವಿ. ಇನ್ನು ಮತ್ತೆ ಇದಕ್ಕೆ TET ಕಡ್ಡಾಯ ಮಾಡಿದ್ದಾರೆ. ಇಲ್ಲಿ HS ಏನು ಕ್ರೈಸು ಕೂಡ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಕಡ್ಡಾಯವಾಗಿ TET ಆಗಿರ್ಬೇಕು. ಇಲ್ಲಿ ಕೂಡ ಏನು TET ಆಗಿರ್ಬೇಕು. ಕ್ರೈಸು ಕೂಡ ಏನಂದ್ರೆ ಕಡ್ಡಾಯವಾಗಿ TET ಆಗಿರ್ಬೇಕು. ಇನ್ನು ಯಾವಾಗ ರಿಕ್ರೂಟ್ಮೆಂಟ್ ಅಂತ ಕೇಳ್ತಾ ಇದ್ರಿ ನೋಡ್ರಿ, ಮೊನ್ನೆ ಕೂಡ ನಾವು ಒಂದು ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ಒಂದು ಟ್ವೀಟ್ ಅಲ್ಲಿ 1710 ಪೋಸ್ಟ್ಗಳ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಳಲಾಗುತ್ತದೆ ಅಂತ ಒಂದು ಪೋಸ್ಟ್ ನೋಡಿದೀವಿ. ಆದ್ರೆ ನಮಗ ಒಂದು ಸುದ್ದಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 875 ಪೋಸ್ಟ್ಗಳಿಗೆ ಸಂಬಂಧಿಸಿದ ಒಂದು ನೋಟಿಫಿಕೇಶನ್ ಇವಾಗ ಆಗತ್ತಾ ಅಂತ ಹೇಳ್ತಾ ಇದ್ರು ಅಲ್ಲಿ. ಹೌದಾ? ಏನಂದ್ರೆ ಇಲ್ಲಿ FDA ಮತ್ತು ಕಂಪ್ಯೂಟರ್ ಆಪರೇಟರ್ ಮತ್ತೆ ಎಲ್ಲಾ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ವಾರ್ಡನ್ನು ಎಲ್ಲಾ ಸಬ್ಜೆಕ್ಟ್ಗಳು ಸಂಬಂಧಿಸಿದಂತೆ 875 ಪೋಸ್ಟ್ಗಳ ಕಾಲಾಗತ್ತಂತ ಒಂದು ಸುದ್ದಿ ಐತಿ. ಅದ್ರ ಜೊತೆ 710 ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ನಾವು ಟ್ವೀಟ್ ನೋಡಿದಾಗ 710 ಪೋಸ್ಟ್ಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಇರ್ತದೆ ಮತ್ತು 875 ಸಂಬಂಧಪಟ್ಟಂಗಿದೆ. ಒಟ್ನಲ್ಲಿ ಏನ್ ಗೊತ್ತಾ, ನೀವು 1710 ಅನ್ಕೊಡ್ರಿ, 875 ಅನ್ಕೊಡ್ರಿ, ಒಟ್ ನೀವೇನ್ ಮಾಡ್ಬೇಕಂದ್ರೆ 875 ಪೋಸ್ಟ್ ಅನ್ಕೊಂಡ ತಯಾರಿನ ನಡೆಸ್ರಿ. ಬಟ್ ಏನಂದ್ರ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರ್ತೈತಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಫೋಕಸ್ ಆನ್ ಯುವರ್ ಓನ್ ಸಬ್ಜೆಕ್ಟ್. ಸಾಧ್ಯದ ಮಟ್ಟಿಗೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಕಂಪ್ಲೀಟ್ ಆಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಕ್ರೈಸ್ ಏನ್ ಬೇಕು ಏನ್ ಬೇಡ ಅಂತ ಆಮೇಲೆ ನೋಡೋಣ. ಮತ್ತೆ ಇಲ್ಲಿ ಕನ್ನಡ ಮಾಧ್ಯಮದ ಇದ್ದವ್ರಿಗೆ ಕೆಲವು ಕ್ರೈಟೀರಿಯಾಗಳ ಮೂಲಕ ಮಾಡಬಹುದು. ಈ ಹೊಸದಾಗಿ ಏನಾರ ಒಂದು ತಂದು ಕ್ರೈಟೀರಿಯಾ. ಬಟ್ ಇರ್ತಕ್ಕಂಥ ಏನಂದ್ರೆ ಇಂಗ್ಲಿಷ್ ಮೀಡಿಯಂ ಕಡ್ಡಾಯವಾಗಿರ್ಬೇಕು ಅವರು. ಸೊ ಇರ್ತಕ್ಕಂಥ ಮಾಡದಲ್ಲಿ ಇಂಗ್ಲಿಷ್ ಮೀಡಿಯಂ ಕಡ್ಡಾಯ ಇರಬೇಕು.
ಮತ್ತೆ TET ಕೂಡ ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಫೋಕಸ್ ಆನ್ ಯುವರ್ ಸ್ಟಡೀಸ್. ನೆಕ್ಸ್ಟ್ ಇನ್ನ TET ಯಾವಾಗ ಆಗತ್ತೆ ಅಂತ ಕೇಳ್ತಿದ್ರು. TET ಬಲ್ಲ ಮೂಲಗಳ ಮೂಲಕ ಅಂತ ಏಪ್ರಿಲ್ ಒಳಗ ಆಗ್ಬೇಕಂತ ಒಂದು ರೂಲ್ ಐತಿ. ಬಟ್ ಟೈಮ್ ಎಲ್ಲೈತಿ ಹೇಳ್ರಿ, ಈಗ ಆಲ್ರೆಡಿ ನಾವು ಮಾರ್ಚ್ ತಿಂಗಳೊಳಗದೀವಿ. ಮಾರ್ಚ್ ತಿಂಗಳಲ್ಲಿದ್ದೀವಿ ಈಗ 2026 ಮಾರ್ಚ್ ತಿಂಗಳಲ್ಲಿದ್ದೀವಿ. ಅವ್ರನ್ನು ಏಪ್ರಿಲ್ 26 2026 ಮಾಡ್ದಂತ ಅನ್ಕೊಂಡಿದ್ರು. ಬಟ್ ಥಿಂಗ್ ಏನಂದ್ರೆ ಅದ್ರ ಬಗ್ಗೆ ಸುದ್ದಿ ಯಾವುದೂ ಇಲ್ಲ. ಇದಾಗುತ್ತೋ ಇಲ್ಲೋ ಅನ್ನೋ ಡೌಟ್ ಇತ್ತು. ಬಟ್ ಥಿಂಗ್ ಏನಂದ್ರೆ ಈ ಮಾರ್ಚ್ ಅಲ್ಲಿ ಕೂಡ ಏನ್ ಹೇಳಕ್ ಬರಲ್ಲ. ಯಾಕಂದ್ರೆ ಈಗ ಆಲ್ರೆಡಿ 56,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಮಾಡಬೇಕು. ಮತ್ತೆ ಶಿಕ್ಷಕರ ಒಂದು GPSTR ನೋಡ್ರಿ, GPSTR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು TET ಮಾಡಿ ಆಮೇಲೆ ಮಾಡೋ ಅನ್ನೋ ಸುದ್ದಿ ಐತಿ. ಹಾಗಾಗಿ ಏನಂದ್ರೆ ನಾನು ನಿಮ್ಗೆ ಹೇಳೋದಂದ್ರೆ, ಇನ್ನೂ ಯಾರು ನೀವು TET ಪಾಸ್ ಮಾಡಿಲ್ಲ, ಸೊ ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, TET ಕ್ವಾಲಿಫೈ ಆಗರಿ. ಮತ್ತೆ ಯಾರಾದ್ರೂ ಆಲ್ರೆಡಿ ಕ್ವಾಲಿಫೈ ಆಗಿರ್ತಿರಲ್ಲ, ಉದಾಹರಣೆಗಳಾದ 100+ ಆಗಿರುತ್ತೆ ಅನ್ಕೊಡ್ರಿ, 100+ ನೀವೇನೋ ಮಾಡಿದ್ರಿ, ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ 120+ ಮಾರ್ಕ್ಸ್ ತೆಗೆಯೋ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಇದು ಕೂಡ ನಮ್ಮ ರಿಕ್ರೂಟ್ಮೆಂಟ್ಗೆ ಕಡ್ಡಾಯವಾಗಿರ್ತಕ್ಕಂಥ ಒಂದು ಏನು ಅಂಕಗಳನ್ನ ಹಿಡಿತಾರೆ ಇಲ್ಲಿ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಅದನ್ನೇನು ಹೇಳೋದು ಬೇಕಾಗಿಲ್ಲ. ಬಟ್ ಥಿಂಗ್ ಏನಂದ್ರೆ ಯಾರು ಕೂಡ ಮೈ ಮರೆಯೋಕೆ ಹೋಗ್ಬೇಡ್ರಿ. 120ಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೆಗೆದ್ರ ನಿಮ್ಮ ಒಂದು ನೆಕ್ಸ್ಟ್ ಏನದು ನೆಕ್ಸ್ಟ್ ಸ್ಟೇಜ್ ಇರ್ತಲ್ಲ, ಕಾಲ್ಫಾರ್ಮ್ ಆದಾಗ ಸ್ವಲ್ಪ ನಿಮಗೆ ಎಕ್ಸ್ಕ್ಯೂಸ್ ಸಿಗ್ಬೋದು. ಮೀನ್ಸ್ ಏನಂದ್ರೆ 1-2 ಮಾರ್ಕ್ಸ್ ಹೆಚ್ಚಾಗಿ ತೆಗೆದ್ರ ನಿಮ್ಗೆ ಅಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು. ಯಾಕಂದ್ರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಐತಿ. TETನ ಇನ್ನಷ್ಟು ಮತ್ತಷ್ಟು ಉತ್ತಮ ಪಡಿಸ್ಕೊಡ್ರಿ. ನಿಮ್ ಟಾರ್ಗೆಟ್ ಏನಂದ್ರೆ 125+ ಅಥವಾ 130 ವರೆಗೂ ಕೂಡ ಮಾಡಕ್ ಪ್ರಯತ್ನ ಮಾಡ್ರಿ. ಅದು ಮುಂದೆ ನಿಮ್ಮ ಅಪಾಯಿಂಟ್ಮೆಂಟ್ ಹೆಲ್ಪ್ ಆಗತ್ತಂತ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ TET ಅಂದಂಗೆ ಹಾಲಾಗೆ ಆಗತ್ತೆ, ಇದೇನು ಬಿಡಂಗಿಲ್ಲ. TET ಅಂದಂಗೆ ಹೆಚ್ಚು ಕಡಿಮೆ ಈ ಒಂದು ಏಪ್ರಿಲ್ ಅಥವಾ ನೋಟಿಫಿಕೇಶನ್ ಮಾಡಬಹುದು, ಅಥವಾ ಮಾರ್ಚ್ ಒಳಗನ ನೋಟಿಫಿಕೇಶನ್ ಮಾಡಬಹುದು. ಸೊ TET ಬರಕ್ ಮತ್ತೊಮ್ಮೆ ಎಲ್ಲರೂ ಕೂಡ ತಯಾರಿ ನಡೆಸ್ರಿ. ಯಾವ್ಯಾವ ಸಬ್ಜೆಕ್ಟಿಗೆ ಏನೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಒಂದು ಮೆಸೇಜ್ ಹಾಕ್ರಿ ವಾಟ್ಸಪ್ ಅಲ್ಲಿ. ಈ ನಂಬರ್ ತಗೊಳ್ರಿ 8660162999. TET ಮತ್ತು ಬೇರೆ ಏನೋ ವಿಷಯಕ್ಕೆ ಸಂಬಂಧಪಟ್ಟ ಏನಾದ್ರು PDF ಗಳು ಬೇಕಾಗಿದ್ರೆ ನನಗೆ ಮೆಸೇಜ್ ಹಾಕ್ರಿ, ನಿಮ್ಗೆ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ GPSTR ನೇಮಕಾತಿ ಯಾವಾಗ? GPSTR ನೇಮಕಾತಿ ಯಾವಾಗ ಅಂತ ಕೇಳ್ತಾರ. GPSTR ನೇಮಕಾತಿ ಯಾವಾಗ? ಆತ್ಮೀಯ ಒಂದು ಭಾವಿ ಶಿಕ್ಷಕ ಬಂಧುಗಳೇ, ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಅಥವಾ ಹೇಳೋದು ಒಂದೇ ಇಷ್ಟೇ. ಯಾಕಂದ್ರ ಈ ಸರ್ಕಾರ ನಿನ್ನೆ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸೈತಿ. ಏನಪ್ಪಾ ಅಂದ್ರೆ 50% ಮೀಸಲಾತಿಗೆ ಅನುಗುಣವಾಗಿ ಏನ್ ಮಾಡ್ರಿ, ನೇಮಕಾತಿಗಳನ್ನ ಮಾಡ್ಕೊಡ್ರಿ ಅಂತ ಏನ್ ಮಾಡೈತಿ ಅಂದ್ರ ಎಲ್ಲಾ ಇಲಾಖೆಗಳಿಗೆ ಏನ್ ಕೊಟ್ಟಿದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದರ ಒಂದು ಭಾಗವಾಗಿ ಏನು ಒಂದು 10,000ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳನ್ನ GPSTR ನಲ್ಲಿ ತುಂಬುವ ಸಾಧ್ಯತೆ ಐತಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನಿಮ್ಮ ಒಂದು ತಯಾರಿಯನ್ನ ಮತ್ತಷ್ಟು ಉತ್ತಮಗೊಳಿಸಿ. GPSTR ನೇಮಕಾತಿ 2026ರಲ್ಲಿ ಯಾರು ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯಲು ಇಚ್ಛಿಸುತ್ತಿರಲ್ಲ ಅಂತವರು ಹೆಚ್ಚಿನ ಒಂದು ತಯಾರಿ ನಡೆಸಿ. 100ಕ್ಕೆ 100 ಆಗೋದಂತೂ ಸತ್ಯ, ನೋಟಿಫಿಕೇಶನ್ ಆಗೋದಂತೂ ಸತ್ಯ, ಅದರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಸರ್ಕಾರ ಕೂಡ ಈ ಮೊನ್ನೆ ಕ್ಯಾಬಿನೆಟ್ ಸಚಿವ ಸಂಪುಟ ಒಂದು ಏನದು ಕ್ಯಾಬಿನೆಟ್ ಅಲ್ಲಿ ಕೂಡ ಏನು ನಿರ್ಣಯ ತೆಗೆದುಕೊಂಡದ್ದು ನಿಮ್ಗೆ ಎಲ್ಲರಿಗೆ ಆಲ್ರೆಡಿ ಪೇಪರ್ ಅಲ್ಲಿ ಓದಿದ್ರಿ, ಮಾಹಿತಿಗಳನ್ನ ಸಾಕಷ್ಟು ಓದ್ಕೊಂಡ್ಬಿಟ್ಟಿದ್ರಿ. ಬಟ್ ನಾ ಇಲ್ಲಿ ನಿಮಗೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸಜೆಷನ್ ಏನದಂದ್ರೆ, GPSTR ನೇಮಕಾತಿ ಆಗೋದಂತೂ ಸತ್ಯ. ಹಾಗಾಗಿ ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಕ್ಲಾಸ್ಗಳನ್ನ, ಟೆಸಿಸ್ಗಳನ್ನ ಮತ್ತೆ ಇದಕ್ಕೆ ಸಂಬಂಧಿಸಿದಂತ ಪೂರಕವಾದ ಪುಸ್ತಕಗಳನ್ನ ತೆಗೆದುಕೊಡ್ರಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಶಿಕ್ಷಕ ಹುದ್ದೆಯನ್ನ, ಯಾಕಂದ್ರೆ ಒಂದು ಸಮಾಜದಲ್ಲಿ ಅತಿ ಹೆಚ್ಚು ಗೌರವಿಸುವ ಒಂದು ಹುದ್ದೆ ಯಾವ್ದೈತೆ ಅಂದ್ರೆ ಶಿಕ್ಷಕ ಹುದ್ದೆ. ಹಾಗಾಗಿ ವಿಶೇಷವಾಗಿ ಮಹಿಳೆಯರು ನೋಡ್ರಿ, ಮಹಿಳೆಯರಿಗೆ ಒಂದು ಕಿವಿಮಾತು, ಇಲ್ಲಿ ನಿಮಗೆ ಎಷ್ಟು ಅವಕಾಶ ಇದೆ ಅಂದ್ರೆ ಶಿಕ್ಷಕ ಒಂದು ಇದು GPSTR ನೇಮಕಾತಿಗೆ ಸಂಬಂಧಪಟ್ಟಂಗೆ ಎಷ್ಟು ರಿಸರ್ವೇಶನ್ ಮತ್ತು ಎಷ್ಟು ಅವಕಾಶ ನೀವು ಕರ್ನಾಟಕದ ಬೇರೆ ಯಾವುದೇ ನೇಮಕಾತಿಯಲ್ಲಿ ಕೂಡ ಸಿಗಂಗಿಲ್ಲ. ಹಾಗಾಗಿ ಏನ್ ಮಾಡ್ರಿ ಅಂದ್ರ ಸಾಧ್ಯದ ಮಟ್ಟಿಗೆ ಮಹಿಳೆಯರು ಹೆಚ್ಚಿನ ಒಂದು ಪ್ರಯತ್ನ ಮಾಡ್ರಿ. ಮತ್ತೆ GM ಅಲ್ಲಿ ಆಗಕ್ಕೂ ಅಪಾಯಿಂಟ್ ಆಗೋ ಪ್ರಯತ್ನ ಮಾಡ್ರಿ. ನಾ ಹಿಂಗ್ ಹೇಳ್ತೀನಿ ಅಂತೇಳಿ ಯಾರು ನೀವು ಇನ್ನು ಪುರುಷ ಅಭ್ಯರ್ಥಿಗಳು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಬೇಜಾರ್ ಮಾಡ್ಕೊಂಡ್ ಮತ್ತೆ ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮಹಿಳೆಯರು ವಿಶೇಷವಾಗಿ ಇಲ್ಲಿ ಯಾಕೆ ಹಿಂಗ್ ಹೇಳ್ತಾ ಇದ್ನಂದ್ರೆ, ಮಹಿಳೆಯರಲ್ಲಿ ವಿಶೇಷವಾಗಿ ಯಾವ ತರ ಇರ್ತಾರಂದ್ರೆ, ಎಲ್ರು ಕೂಡ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಹೆಚ್ಚಾನೆಚ್ಚು ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಹೆಚ್ಚಾನೆಚ್ಚು ಈ ಒಂದು GPSTRಗೆ ತಯಾರಾಗಿರ್ತಕ್ಕಂಥ ಸುದ್ದಿಯನ್ನು ಕೇಳಲ್ಪಟ್ಟಿದ್ದೀನಿ. ಅಂತವ್ರಿಗೆ ವಿಶೇಷವಾಗಿ ಯಾಕೆ ನಾ ಇದನ್ನ ಕನ್ಸರ್ನ್ ಅಥವಾ ಇದನ್ನ ಹೇಳ್ತಾ ಇದ್ನಂದ್ರೆ,
ಈ GPSTR ಇರ್ತಕ್ಕಂಥ ರಿಸರ್ವೇಶನ್ ಮತ್ತು ಎಷ್ಟು ಮೀಸಲಾತಿ ಬೇರೆ ಯಾವುದು ನೇಮಕಾತಿಯಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸುವ ಯಾವುದೇ ನೇಮಕಾತಿಯಲ್ಲೂ ಕೂಡ ಎಷ್ಟು ರಿಸರ್ವೇಶನ್ ನಿಮಗೆ ಸಿಗಂಗಿಲ್ಲ. ಹಾಗಾಗಿ ಏನ್ ಮಾಡ್ರಿ, ಹೆಚ್ಚಿನ ಒಂದು ಪ್ರಯತ್ನ ಮಾಡ್ರಿ, ನಿಮ್ಮ ಒಂದು ಕನಸಿನ ಹುದ್ದೆಯನ್ನ ಪ್ರಯತ್ನ ಮಾಡೋದ್ರ ಮೂಲಕ ಪಡ್ಕೊಡ್ರಿ ಅಂತ ನಾ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತೀನಿ. ನೆಕ್ಸ್ಟ್ ಏನಪ್ಪಾ, ನಾವು GPSTR ಹೆಂಗ್ ತಯಾರು ಮಾಡಬೇಕು, ಏನ್ ತಯಾರು ಮಾಡಬೇಕು, ಯಾವ ಬುಕ್ಸ್ ಓದಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳೋದ್ರೇನು ಅರ್ಥ ಇರಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ನೀವು TET ಕ್ವಾಲಿಫೈ ಆಗಿರ್ತೀರಿ, ಒಂದೊಂದ್ಸಲ ಎಕ್ಸಾಮ್ ಬರ್ದಿರ್ತೀರಿ. ಬಟ್ ಇಲ್ಲಿ ಕಿವಿ ಮಾತು ಏನಂದ್ರೆ, ಈ ಸರ್ಕಾರಿ ಪಠ್ಯ ಪುಸ್ತಕಗಳನ್ನ ಸರ್ಕಾರಿ ಪಠ್ಯ ಪುಸ್ತಕಗಳನ್ನ ಜಾಸ್ತಿ ಓದ್ಕೊಡ್ರಿ. ಇಲ್ಲಿಂದಾನೆ ನಿಮಗೆ ಪ್ರಶ್ನೆ ಬರೋದು ಮತ್ತು ಇಲ್ಲಿಂದಾನೆ ನೀವು ಬರಿಬೇಕಾಗತ್ತ. ಇಲ್ಲಿ ಬಿಟ್ರೆ ಇಲ್ಲಿ ಕ್ವಶನ್ಸ್ ಬರೋದಿಲ್ಲ. ಮತ್ತ ಅಲ್ಟರ್ನೇಟಿವ್ ಆಗಿ ಏನ್ ಮಾಡ್ರಿ, ಯಾವ್ದಾರ ಗೈಡ್ ಪುಸ್ತಕಗಳನ್ನ ಸಿಗ್ತಾವ ನಿಮ್ಗೆ. ಈಗ GPSTR ನೋಡ್ರಿ, GPSTR ಇದರಲ್ಲಿ ಪೇಪರ್ ಒನ್ ಏನು ನಮ್ಗೆ GK ಬರುತ್ತೆ. ಇಲ್ಲಿ P2 ಪೇಪರ್ 2 ಅಲ್ಲಿ ನೋಡ್ರಿ, ಒಂದು SS ಇರುತ್ತೆ, ಇನ್ನೊಂದು ಮ್ಯಾಥ್ ಸೈನ್ಸ್ ಇರುತ್ತೆ ಇಲ್ಲಿ. ಆಮೇಲೆ P3 ಪೇಪರ್ 3 ಅಲ್ಲಿ ಅಂತೂ ಭಾಷಾ ಸಾಮರ್ಥ್ಯ ಇರುತ್ತದೆ. ಭಾಷಾ ಸಾಮರ್ಥ್ಯ, ಹೌದಾ? ಇವುಗಳಿಗೆ ಯಾವ ಉತ್ತಮವಾದ ಪುಸ್ತಕಗಳು ಏನು ಅಂತ ಅನ್ನೋದನ್ನ ನೀವು ಆಲ್ರೆಡಿ ಕೆಲವರು ಕೊಂಡ್ಕೊಂಡಿರ್ತೀರಿ, ಕೆಲವೊಂದು ತಗೊಂಡಿರಂಗಿಲ್ಲ. ಬಟ್ ಇವಾಗ ನೋಡ್ರಿ, ಈಗ ಭಾಷಾ ಸಾಮರ್ಥ್ಯ P3ಗೆ ನಾನು ನೋಡಿದ ಪ್ರಕಾರ ಯಾವುದು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಯಾವ್ದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಐತಂದ್ರ ಸಂಜೀವ್ ರಾಯ್ಕರ್ ಅವರ ಸಂಜೀವ್ ರಾಯ್ಕರ್ ಸರ್ ಭಾಷಾ ಸಾಮರ್ಥ್ಯ ಪೇಪರ್ 3 ಇದು ನಿನ್ನೆನೆ ರಿಲೀಸ್ ಆಗೈತಿ. ನಿನ್ನೆನೆ ರಿಲೀಸ್ ಆಗೈತಿ. ಈಗ ಎಲ್ಲ ಕಡೆ ಮಾರ್ಕೆಟ್ ನ ಸಿಗುತ್ತೆ. ಆ ಪುಸ್ತಕ ತಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಆ ಪುಸ್ತಕದ ಬೆಲೆ ಕೂಡ ತುಂಬಾ ಕಡಿಮೆ ಐತಿ, ಬರೀ 360 ರೂಪಾಯಿ ಐತಿ. ಮತ್ತೆ ಡಿಸ್ಕೌಂಟ್ ಹೋಗಿ ನಿಮ್ ಮನೆಗೆ ಕೊಡುತ್ತಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಸೊ ನೀವು ತಗೋಬಹುದು ಆ ಪುಸ್ತಕವನ್ನ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ, ಇನ್ನು ಮ್ಯಾಥ್ ಸೈನ್ಸ್ ಇದ್ದವರು ಕೂಡ ಜಾಸ್ತಿ ಯಾವ ಬುಕ್ಸ್ ಕೇಳ್ತಾ ಇದ್ರು. ಬಟ್ ಮಾರುಕಟ್ಟೆಯಲ್ಲಿ ನೋಡ್ರಿ, ಮ್ಯಾಥ್ ಸೈನ್ಸ್ ಸಂಬಂಧಪಟ್ಟಂಗ GPSTR ಸಂಬಂಧಪಟ್ಟಂಗ ಯಾವುದೇ ಕೂಡ ಒಂದು PYQ ಸಾಲ್ವ್ ಕ್ವಶನ್ ಪೇಪರ್ ನಮ್ಗೆ ಸಿಗ್ತಾ ಇಲ್ಲ, ಬಂದಿಲ್ಲ. ಈ ಮುಂಚೆ ಗಡೇಕರ್ ಸರ್ ಮತ್ತು ಸಂಜೀವ್ ರಾಯ್ಕರ್ ಬುಕ್ಸ್ ಬಿಟ್ರೆ ಬೇರೆ ಯಾವುದು ಬಂದಿಲ್ಲ. ಅವರು ಹೊಸದಾಗಿ ಏನೋ ಬಿಡ್ತೀರಂತಂದ್ರೆ ಬಂದ್ರೆ ತಗೊಳ್ಳಿ, ಆ ಪುಸ್ತಕ ಎಲ್ಲ ಕೂಡ ಚೆನ್ನಾಗಿದಾವೆ. ನೆಕ್ಸ್ಟ್ ಇನ್ನ ಸೈಕಾಲಜಿ ಸಂಬಂಧಪಟ್ಟಂಗ ಕೇಳ್ತಾ ಇದ್ರು. ಸೈಕಾಲಜಿ ಸಂಬಂಧಪಟ್ಟಂಗ ಹೆಚ್ಚಿನ ಮಾಹಿತಿ ಬೇಕಾಗಿದ್ರ ಫೋಕಸ್ ಆನ್ ಓನ್ಲಿ ವಾಮದೇವಪ್ಪ ಬುಕ್ ಅಂತ ಹೇಳ್ತೀನಿ ನಾನು. ವಾಮದೇವಪ್ಪ ಬುಕ್ ನೋಡ್ಕೊಡ್ರಿ. ಮತ್ತು ಅವ್ರದ್ದು ಒಂದು ಕ್ವಶನ್ ಬ್ಯಾಂಕ್ ಇದೆ, ಅದನ್ನ ಸಾಲ್ವ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಳು ಸಿಗ್ತಾವೆ ನಿಮ್ಗೆ. ಅಲ್ಲಿ ಒಂದು ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ MCQ ಸಾಲ್ವ್ ಮಾಡೋದ್ರಿಂದ ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಆಗುತ್ತೆ. ಒಂದು OMR ಶೀಟ್ ತಗೊಳ್ರಿ. OMR ಶೀಟ್ ತಗೊಂಡು ಏನ್ ಮಾಡ್ರಿ, ನಿಮ್ಗೆ ನೀವು ಕ್ವಶನ್ ಮಾಡ್ಕೊಡ್ರಿ. 100 ಕ್ವಶನ್ ಅನ್ನ ಇಂತಿಷ್ಟು ಟೈಮ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಅಂತ ಒಂದು ನಿಗದಿ ಮಾಡ್ಕೊಡ್ರಿ ಟೈಮ್ ಅನ್ನ. OMR ಶೀಟ್ಗಳು ಸಿಗ್ತಾವ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವ್ದಾರ ಒಂದು ತಗೊಳ್ರಿ. ತಗೊಂಡ್ ಏನ್ ಮಾಡ್ರಿ, ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ರಿ. ಹೆಚ್ಚಿನ ಸ್ಕೋರ್ ಮಾಡಕ ನಿಮ್ಗೆ ಅದು ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳ್ಬೋದು. ಇನ್ನು ರೈಟಿಂಗ್ ಅಲ್ಲಿ ಕೂಡ ಒಂದು ಪ್ರಾಕ್ಟೀಸ್ ಮಾಡಕ್ ಪ್ರಯತ್ನ ಮಾಡ್ರಿ. ಹೆಚ್ಚಿಗೆ ಅದೇನಿತ್ತು ಒಂದು ಹೆಚ್ಚಿನ ಮಾರ್ಕ್ಸ್ ತಗೊಳಕ ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ಇಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ಏನಂದ್ರೆ, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ 108 ಪುಸ್ತಕಗಳು ಇರ್ತಾವ. ಉತ್ತಮವಾದ ಗುಣಪಟ್ಟ ಪುಸ್ತಕ ತಗೊಳ್ರಿ ಮತ್ತು ಸರ್ಕಾರಿ ಪಠ್ಯಕ್ರಮಗಳನ್ನ ಜಾಸ್ತಿ ಓದ್ಕೊಡ್ರಿ. ಅದೇ ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ ಅಂತ ನಿಮ್ಗೆ ನಾನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇದ್ರ ಜೊತೆ ಕಮಿಂಗ್ ಡೇಸ್ ಅಲ್ಲಿ TETಗೆ ನೋಡ್ರಿ, TET ಮತ್ತು GPSTR ಸಂಬಂಧಪಟ್ಟಂತೆ ಏನಾದರೂ ಟೆಸ್ಟ್ ಸೀರೀಸ್ ಅವರು ಬೇಕಾಗಿದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟಂತ ಕಂಟೆಂಟ್ ಗಳನ್ನ ಮತ್ತು ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡ್ತಾ ಇದೀವಿ. ಆ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡ್ರಿ. ಮತ್ತೆ ಅಲ್ಲಿ ಅದು ಆನ್ಲೈನ್ ಇರುತ್ತೆ, ಆ್ಯಪ್ ಮೂಲಕ ಇರುತ್ತೆ. ತುಂಬಾ ಕಡಿಮೆ ದುಡ್ಡಲ್ಲಿ ಇರುತ್ತೆ. ಅದು ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. GPSTR ಟೆಸ್ಟ್ ಸೀರೀಸ್ ಅಂತೂ ಅದ್ಭುತವಾಗಿ ಮಾಡ್ತಿದ್ದಾರೆ ನಮ್ಮ ಟೀಮು. ನೆಕ್ಸ್ಟ್ TETಗೆ ಸಂಬಂಧಪಟ್ಟಂಗ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗ ನೋಡ್ರಿ, ಈಗ TET ಅಂದ್ರೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈಗ ಒಂದು ಸುಮ್ಮನೆ ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಏನಪ್ಪಾ ಅಂದ್ರೆ, ವಾಸ್ಕೋಡಗಾಮ ಭಾರತಕ್ಕೆ ಯಾವಾಗ ಬಂದ? ನೋಡ್ರಿ, ವಾಸ್ಕೋಡಗಾಮ ಭಾರತಕ್ಕೆ ಯಾವಾಗ ಬಂದ? ಭಾರತಕ್ಕೆ ಯಾವಾಗ ತಲುಪಿದನು ಅಂತ ಅನ್ಕೊಡ್ರಿ ಮೊದಲಿಗೆ. ಉತ್ತರ ನಮ್ಗೆ ಆಪ್ಷನ್ ಇರ್ತೈತಿ ಅಂದ್ರೆ 1498 ಇರುತ್ತೆ ಇಲ್ಲಿ. ಹೌದಾ? ಆಪ್ಷನ್ ಇಷ್ಟು ನೋಡ್ತೀವಿ ನಾವು. ಬಟ್ ಆಪ್ಷನ್ ಇರ್ತೈತಿ ಇಲ್ಲಿ. ಬಟ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈಗ ಸಮ್ ಟೈಮ್ ಅವನೇನ್ ಮಾಡ್ತಾನಂದ್ರ, ಭಾರತಕ್ಕೆ ಯಾವಾಗ ಅನ್ನೋದಕ್ಕಿಂತ ಈ ಕೆಳಗಿನ ಅವಧಿಯಲ್ಲಿ ತಲುಪಿದನು ಅಂತ ಕೊಡ್ತಾನ. ಈ ಕೆಳಗಿನ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದನು ಅಂತ ನಾನು. 1498, 1502, 1524.
ಹಿಂಗ 4 ಆಪ್ಷನ್ಸ್ ಕೊಡ್ತಾನ ನಾವು. ಬಟ್ ಏನಂದ್ರೆ ಇಲ್ಲಿ 1498, 1502, 1524 3 ಅವಧಿಯಲ್ಲೂ ಕೂಡ ಭಾರತಕ್ಕೆ ಭೇಟಿ ಕೊಟ್ಟಿರ್ತಾನವ. ಇಲ್ಲಿ ಸೆಕೆಂಡ್ ಟೈಮ್ ಇದು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್, ಇದು ಥರ್ಡ್ ಟೈಮ್. ಬಟ್ ಏನಾಗತ್ತಂದ್ರೆ ಇವನು 1524ರಾಗ ಇಲ್ಲೇ ಇಂಡಿಯಾದಾಗ ಸಾಯ್ತಾನ, ಇವನು ಭಾರತದೊಳಗೆ ಸಾಯ್ತಾನ. ಇವನ್ ಸಮಾಧಿ ಎಲ್ಲೈತೆ ಅನ್ನೋದು ಯಾರು ಗೊತ್ತಾರ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗ. ಸೊ ಈ ಕ್ವಶನ್ ಸಂಬಂಧಪಟ್ಟಂಗ ನಾನು ಸಂಪೂರ್ಣವಾದ ಮಾಹಿತಿಗಳನ್ನ ಆ ಟೆಸ್ಟ್ ಸೀರೀಸ್ ಒಳಗೆ ಕೊಡ್ತಾ ಇದ್ದೀನಿ. ಆ ಟೆಸ್ಟ್ ಸೀರೀಸ್ ಒಂದು ಪ್ರಯೋಜನ ಪಡ್ಕೊಳ್ರಿ, ನಿಮ್ಮೆಲ್ಲರಿಗೂ ಒಂದು ಉತ್ತಮವಾದ ಅವಕಾಶ ಅದು. ಯಾಕಂದ್ರೆ ನಾವು ದಿ ಬೆಸ್ಟ್ ಕನ್ನಡ ಮೀಡಿಯಂದೊಳಗೆ ಮಾಡ್ತಾ ಇದ್ದೀವಿ. ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಗಳು ಸಂಬಂಧಪಟ್ಟಂತ ಉತ್ತಮವಾದ ಒಂದು ಕಂಟೆಂಟ್ ಅನ್ನು ಕೊಡ್ತಾ ಇದ್ದೀವಿ. ಇದರ ಒಂದು ಸದುಪಯೋಗ ಪಡಿಸ್ಕೊಳ್ರಿ. ನಿಮ್ ಮುಂಬರುವ ಒಂದು ಎಕ್ಸಾಮ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಂಟೆಂಟ್ ನಾವು ಕೊಡತಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಒಂದು ಉತ್ತಮವಾದ ಒಂದು ರಿಸಲ್ಟ್ ಬರಕ ಮತ್ತು ಅದನ್ನ ಕೊಡುವಂತ ಪ್ರಯತ್ನ ಮಾಡಕ ನಮ್ಮ ಕ್ಲೇವರಾ ಇಂಡಿಯಾ ಟೀಮ್ ರೆಡಿ ಐತಿ. ಅದರ ಒಂದು ಸದುಪಯೋಗನ ಪಡ್ಕೊಳ್ರಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗಾದ್ರೆ ಬನ್ನಿ ಮುಂದಿನ ಒಂದು GPSTR ಅಥವಾ TET ಟೆಸ್ಟ್ ಸೀರೀಸ್ ನ ಒಂದು ಭಾಗವಾಗಿ ನೀವು ಕೂಡ ಭೇಟಿಯಾಗೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ GPSTR ಮತ್ತು TET ಸಂಬಂಧಪಟ್ಟಂತೆ ಕೆಲವೊಂದು ಉತ್ತಮವಾದ ವಿಚಾರಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಿಮಗೆ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಅನಂತ ಶರಣಾರ್ಥಿಗಳು. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ.